ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಬಿಸಾಡಿಕೆ ಕಥೆಯ 72ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಕ್ಕಿ, ನಾನಿವತ್ತು ಫ್ಯಾಕ್ಟರಿಗೆ ಬರಲ್ಲ, ಇವತ್ತೊಂದು ದಿನ ನೀನೇ ಮ್ಯಾನೇಜ್ ಮಾಡು ಎಂದನು ಹಣೆತೀಡಿಕೊಳ್ಳುತ್ತಾ ವಿಕ್ರಮ್. ಇತ್ತೀಚೆಗೆ ಯಾಕೋ ವಿಕ್ರಾಂತ್ಗೆ ಅಣ್ಣನ ನಡವಳಿಕೆಯ ಮೇಲೆ ಅನುಮಾನ ಬಂದಿತ್ತು. ಯಾವತ್ತಿಗೂ ಕೆಲಸದ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟವನು, ಆದರೆ ಇತ್ತೀಚೆಗೆ ಯಾಕೋ ಎಲ್ಲ ವಿಷಯದಲ್ಲೂ ಆಸಕ್ತಿ ಕಳೆದುಕೊಂಡವನಂತೆ ಕಾಣಿಸುತ್ತಿದ್ದನು. ಅಣ್ಣ, ಏನಾದರೂ ಪ್ರಾಬ್ಲಮ್ಮಾ? ಆರ್ ಯು ಓಕೆ? ನಾನು ಇತ್ತೀಚೆಗೆ ನಿನ್ನನ್ನು ಗಮನಿಸ್ತಾನೇ ಇದ್ದೀನಿ. ನೀನು ಮುಂಚಿನ ಥರ ಇಲ್ಲ, ತುಂಬ ಬದಲಾಗಿದ್ದೀಯ. ಕೆಲಸದ ವಿಷಯದಲ್ಲಿ ಯಾವತ್ತೂ ನೆಗ್ಲಿಜೆನ್ಸಿ ತೋರಿಸಿದವನಲ್ಲ, ಆದರೆ ಈಗೀಗ ನೀನು ಫ್ಯಾಕ್ಟ್ರಿ ಕಡೆಗೆ ಬರೋದೇ ಇಲ್ಲ. ಯಾವಾಗಲೂ ಮೂಡ್ ಆಫ್ ಆಗಿರೋರ ಥರ ಇರ್ತೀಯ. ಯಾಕೆ ಅಣ್ಣ? ಹಾಗೇನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ಹೇಳ್ಕೋಬಹುದಲ್ವಾ ಎಂದು ಆಸ್ಥೆಯಿಂದ ಕೇಳಿದನು ವಿಕ್ರಾಂತ್. ಅವನ ಮಾತು ಕೇಳಿ ಒಂದು ಕ್ಷಣ ತಬ್ಬಿಬ್ಬಾದನು ವಿಕ್ರಮ್. ಇಲ್ಲ ವಿಕ್ಕಿ, ಹಾಗೇನಿಲ್ಲ. ತಾನ್ಯ ಹುಟ್ಟಿದ ಮೇಲೆ ಅವಳನ್ನು ಬಿಟ್ಟು ಎಲ್ಲಿಗೂ ಹೋಗೋಕ್ಕೂ ಮನಸ್ಸಾಗ್ತಿಲ್ಲ. ಅವಳನ್ನು ಬಿಟ್ಟು ಒಂದು ನಿಮಿಷನೂ ನನ್ನ ಕೈಯಿಂದ ಇರೋದಕ್ಕೆ ಆಗಲ್ಲ ಎಂದನು ಸಾವರಿಸಿಕೊಳ್ಳುತ್ತಾ. ಈಗ ಅವಳು ಚಿಕ್ಕವಳು, ಆದರೆ ಮುಂದೊಂದು ದಿನ ಮದುವೆ ಆಗಲೇಬೇಕಲ್ಲ. ಆಗ ಅವಳು ಗಂಡನ ಮನೆಗೆ ಹೋಗ್ತಾಳೆ. ಆಗೇನು ಮಾಡ್ತೀರಾ ಭಾವ ಎಂದು ನಸುನಗುತ್ತಾ ಕೈಕಟ್ಟಿ ಕೇಳಿದಳು ಸಮಷ್ಟಿ. ಮದುವೆ ಆದರೆ ಏನಂತೆ, ಅವಳ ಗಂಡನು ಬಂದು ಇದೇ ಮನೆಯಲ್ಲಿ ಇರಲಿ, ಮನೆ ಅಳಿಯನಾಗಿ. ಆದರೆ ನಾನಂತೂ ಅವಳನ್ನು ಎಲ್ಲಿಗೂ ಕಳಿಸಲ್ಲ ಎಂದನು ಖಡಖಂಡಿತವಾಗಿ. ಎಲ್ಲ ಹೆಣ್ಣು ಹೆತ್ತ ತಂದೆ ತಾಯಿಯಂದಿರು ನಿಮ್ಮ ಥರನೂ ಯೋಚನೆ ಮಾಡಿದರೆ ಹೆಣ್ಮಕ್ಳು ತವರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋ ಪ್ರಮೇಯನೇ ಬರಲ್ಲ ಅನಿಸುತ್ತೆ ಭಾವ ಎಂದಳು ಸಮ್ಮು ನಗುತ್ತಾ. ಅವಳ ಮಾತು ಕೇಳಿ ವಿಕ್ರಮ್ ಕೂಡ ಜೋರಾಗಿ ನಕ್ಕರು. ಅವರು ಆಡಿದ ಮಾತು, ನಗುವಿನ ಸದ್ದು ಎಲ್ಲವೂ ಸಮೃದ್ಧಿಗೆ ಕೇಳಿಸುತ್ತಿತ್ತು. ಆದರೂ ಅದನ್ನು ಹೊರಗಡೆ ತೋರ್ಪಡಿಸಿದವಳು ಹೊರಟು ತಯಾರಾಗಿ ಹೊರಬಂದಳು. ಅತ್ತೆ ಅಮ್ಮ, ನಾನು ಹೋಗಿ ಬರ್ತೀನಿ. ಅಜ್ಜಿ ಬರ್ತೀನಿ ಎಂದವಳು ತೊಟ್ಟಿಲಲ್ಲಿ ತೂಗುತ್ತಿದ್ದ ತಾನ್ಯಾಳ ಬಳಿ ಬಂದು ಅವಳ ಹಣೆಗೆ ಮುತ್ತಿಟ್ಟವಳು. ಬರ್ತೀನಿ ತಾನ್ಯ, ಹುಷಾರು ಕಂದ ಎಂದವಳೆ ತನ್ನ ಬ್ಯಾಗ್ ಹಿಡಿದು ಹೊರಗಡೆ ಹೊರಟು ಹೋದಳು. ಅವಳು ಹೋದುದನ್ನು ರೂಮಿನಲ್ಲಿದ್ದ ವಿಕ್ರಮ್ ಕೂಡ ಗಮನಿಸಿದ್ದನು. ಅದೇಕೋ ಅವನ ಮನಸ್ಸು ಮತ್ತೆ ಮುದುಡಿತು. ಸರಿ ಬ್ರೋ, ನಾನು ಕೂಡ ಫ್ಯಾಕ್ಟ್ರಿ ಕಡೆಗೆ ಹೊರಡ್ತೀನಿ, ಲೇಟಾಯಿತು. ಸಮ್ಮು ಬಾಯ್ ಎಂದವನು ಮಗಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು, ಬರ್ತೀನಿ ಪುಟ್ಟ, ಪಪ್ಪ ಸಂಜೆ ಬರ್ತಾರೆ, ಬಾಯ್ ಎಂದು ಹೇಳಿ ಫ್ಯಾಕ್ಟರಿಯತ್ತ ಹೆಜ್ಜೆ ಹಾಕಿದನು. ಇನ್ನು ನಾನು ಕೂಡ ಹೊರಡ್ತೀನಿ. ಸಮ್ಮು ಹೆರಿಗೆಗಂತ ಬಂದು ಇಲ್ಲೇ ಕೂಡ ಹಾಗಾಯಿತು ಎಂದರು ಹೇಮ. ಅದರಲ್ಲೇನು ತಪ್ಪಿದೆ ಹೇಮ, ಮಗಳ ಮನೆ ಅಂದಮೇಲೆ ಇದು ನಿನಗೂ ಮನೆಯೇ ಅಲ್ವಾ ಎಂದರು ಅನ್ನಪೂರ್ಣ. ಹೌದು ಹೇಮ, ಹೇಗೂ ಇಷ್ಟು ದಿನ ಇದ್ರಂತೆ, ಇನ್ನೊಂದು ಸ್ವಲ್ಪ ದಿನ ಇದ್ದು ಬಿಟ್ಟು ಆಮೇಲೆ ಹೋಗಿ. ಇಷ್ಟಕ್ಕೂ ಮನೆಗೆ ಹೋಗಿ ಏನು ಮಾಡೋಕ್ಕಿದೆ ನಿಮಗೆ ಎಂದು ಕೇಳಿದರು ಪುಷ್ಪ. ಮಾಡೋಕ್ಕೇನು ಇಲ್ಲ ಪುಷ್ಪ, ಆದರೆ ಇನ್ನೂ ಎಷ್ಟು ದಿನ ಅಂತ ಮಗಳ ಮನೆಯಲ್ಲಿ ಇರೋಕ್ಕೆ ಆಗುತ್ತೆ? ನೋಡಿದವರು ಏನು ಅಂದ್ಕೊಳ್ಳಿಲ್ಲ ಹೇಳಿ ಎಂದರು ಹಿಂಜರಿಯುತ್ತಲೇ ಹೇಮ. ನೋಡಿದವರು ಏನು ಬೇಕಾದರೂ ಹೇಳಿ ಅತ್ತೆ, ಊರವರ ಬಾಯಿಗೆ ಬಾಯಿ ಕೊಡೋಕೆ ಆಗುತ್ತಾ? ನಿಮಗೆ ಎಷ್ಟು ದಿನ ಇರಬೇಕು ಅನಿಸುತ್ತೋ ಅಲ್ಲಿ ತನಕ ನೀವಿಲ್ಲೇ ಇರಬಹುದು. ಬೇಡಂತ ನಿಮ್ಮನ್ನು ಯಾರು ಹೊರಗೆ ಕಳಿಸಲ್ಲ ಎಂದನು ವಿಕ್ರಮ್. ಹೌದಮ್ಮ, ನೀನು ನನ್ನ ಜೊತೆ ಇದ್ದರೆ ನನಗೂ ಸ್ವಲ್ಪ ಧೈರ್ಯ. ಮಗು ಸ್ವಲ್ಪ ದೊಡ್ಡದಾಗಲಿ, ಅಲ್ಲಿ ತನಕ ಆದರೂ ಇಲ್ಲೇ ಇರು ಪ್ಲೀಸ್ ಎಂದು ವಿನಂತಿಸಿಕೊಂಡಳು ಸಮಷ್ಟಿ. ಸರಿ, ನೀವೆಲ್ಲರೂ ಇಷ್ಟೊಂದು ಒತ್ತಾಯ ಮಾಡ್ತಾ ಇರಬೇಕಾದ್ರೆ ನಾನು ಹೋಗೋದು ತಪ್ಪಾಗುತ್ತೆ. ಆ ಮನೇಲಿ ಹೋಗಿ ಒಂಟಿ ಪಿಶಾಚಿ ಥರ ಕೂಡಬೇಕು. ಇಲ್ಲೇ ಆದರೆ ಮಾತಾಡೋಕ್ಕೆ ನೀವೆಲ್ಲರೂ ಇದ್ದೀರಾ ಎಂದವರು ಕೊನೆಗೂ ಅವರೆಲ್ಲರ ಒತ್ತಾಯಕ್ಕೆ ಮಣಿದು ಅಲ್ಲೇ ನಿಲ್ಲಲು ಒಪ್ಪಿದರು. ಸಮ್ಮು, ಮಗು ಜೋಪಾನ ಕಣಮ್ಮ, ಹೊರಗಡೆ ಎಲ್ಲೂ ಹೋಗಬೇಡ, ಗಾಳಿ ತಾಕಿದರೆ ಕಷ್ಟ. ನಾನು ಮಾರ್ಕೆಟ್ ಕಡೆ ಸ್ವಲ್ಪ ಹೋಗಿ ಬರ್ತೀನಿ ಎಂದ ಪುಷ್ಪ ಮನೆಯಿಂದ ಮಾರ್ಕೆಟ್ ಕಡೆ ಹೊರಟರು. ಸಮ್ಮು, ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಕಣೆ, ಅರ್ಜೆಂಟ್ ಕೆಲಸ ಇತ್ತು, ಹೋಗ್ಬಿಟ್ಟು ಬರಲಾ ಎಂದು ಕೇಳಿದಳು ಸಾನ್ವಿ. ಹೊರಗಡೆಗ? ಅಂಥ ಅರ್ಜೆಂಟ್ ಕೆಲಸ ಏನಿದೆ ಇವಾಗ ಎಂದು ಕೇಳಿದಳು ಸಮಷ್ಟಿ. ಅದು ಒಂದು ಜಾಬ್ಗೆ ಅಪ್ಲೈ ಮಾಡಿದ್ದೆ. ಆ ಜಾಬ್ ನನಗೇನೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಅಂದಿದ್ದಾರೆ. ಹಾಗೆ ಆ ವ್ಯಕ್ತಿನ ಒಮ್ಮೆ ಮೀಟ್ ಮಾಡಿ ಅದರ ಬಗ್ಗೆ ಮಾತಾಡಬೇಕು, ಅದಕ್ಕೆ ಎಂದವಳ ದುಪ್ಪಟ್ಟ ಕೈಯಲ್ಲಿ ನಲುಗಿತ್ತು. ಒಂದು ಸಲ ಗೆಳತಿಯನ್ನು ಸೂಕ್ಷ್ಮವಾಗಿ ನೋಡಿದಳು. ಸರಿ, ಹೋಗ್ಬಿಟ್ಟು ಬಾ, ಆದರೆ ಬೇಗ ಬಂದುಬಿಡು, ಲೇಟ್ ಮಾಡಬೇಡ ಎಂದು ಎಚ್ಚರಿಸಿದಳು ಸಮಷ್ಟಿ. ಅವಳು ಒಪ್ಪಿಗೆ ಸಿಕ್ಕಿದ್ದೇ ತಡ ಅಲ್ಲಿಂದ ಕಾಲು ಕಿತ್ತಿದ್ದಳು ಸಾನ್ವಿ. ಪುಷ್ಪ ಎಂದು ಹಿಂದಿನಿಂದ ಯಾರೋ ಕರೆದ ಧ್ವನಿ ಕೇಳಿಸಿದಾಗ ಹಿಂದಿರುಗಿ ನೋಡಿದರು ಪುಷ್ಪ.
ಅವರ ಮುಂದೆ ನಸುನಗುತ್ತಾ ನಿಂತಿದ್ದರು ಡಾಕ್ಟರ್ ಶ್ಯಾಮಲ. ಅರೆ ಡಾಕ್ಟರ್ ಶ್ಯಾಮಲ, ನೀವಿಲ್ಲಿ ಎಂದು ಆಶ್ಚರ್ಯದಿಂದ ಕೇಳಿದವರಿಗೆ, ಯಾಕೆ ಡಾಕ್ಟರ್ಗಳು ತರಕಾರಿ ತಗೊಳ್ಳೋಕೆ ಮಾರ್ಕೆಟ್ಗೆ ಬರಬಾರ್ದು ಅಂತ ಏನಾದರೂ ನಿಯಮ ಇದೆಯಾ ಎಂದು ಕೇಳಿದರು ಶ್ಯಾಮಲ ತಮಾಷೆಯಾಗಿ. ಅವರ ಮಾತಿಗೆ ಜೋರಾಗಿ ನಕ್ಕ ಪುಷ್ಪ, ಚಾಚೆ ಹಾಗೆಲ್ಲ ಏನೂ ಇಲ್ಲ ಎಂದರು. ಬಿಸಿಲಿನ ಬೇಕಿಗೆ ಹಣೆ ಮೇಲೆ ಸಾಲುಗಟ್ಟಿದ್ದ ಬೆವರ ಹನಿಗಳನ್ನು ಒರೆಸಿಕೊಂಡ ಡಾಕ್ಟರ್ ಶ್ಯಾಮಲ, ತುಂಬ ಬಿಸಿಲು, ಬನ್ನಿ ಈ ಕಡೆ ಮಾತಾಡೋಣ ಎಂದರು. ಇಬ್ಬರು ತುಸು ದೂರ ಬಂದು ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡರು. ಅಂದಹಾಗೆ ವಿಕ್ಕಿಗೆ ಹೆಣ್ಣು ಮಗು ಆಯ್ತಂತೆ, ಹೇಗಿದ್ದಾರೆ ಮೊಮ್ಮಗು ಮತ್ತು ಸೊಸೆ ಎಂದು ಕೇಳಿದರು ಶ್ಯಾಮಲ. ಮೊಮ್ಮಗಳು ಸೊಸೆ ಇಬ್ಬರು ಚೆನ್ನಾಗೇ ಇದ್ದರು ಎಂದರು ಪುಷ್ಪ. ಅಂತೂ ಇಂತೂ ಅಜ್ಜಿ ಆದರೆ ಅನ್ನಿ, ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ನಿಮ್ಮನೇಲಿ ಇನ್ನೊಂದು ತೊಟ್ಟಿಲು ಕೂಡ ತೂಗುತ್ತೆ ಎಂದವರು. ನಿಮ್ಮ ದೊಡ್ಡ ಸೊಸೆ ಹತ್ರ ಮುಂದಿನ ಸಲ ಚೆಕಪ್ಗೆ ಬರಬೇಕಾದ್ರೆ ವಿಕ್ರಮ್ನ ಕೂಡ ಕರ್ಕೊಂಡು ಬರೋಕ್ಕೆ ಹೇಳಿದ್ವಿ. ಆದರೆ ಆ ಹುಡುಗಿ ಒಮ್ಮೆ ಕೂಡ ಆಸ್ಪತ್ರೆ ಕಡೆ ತಲೆ ಹಾಕಲಿಲ್ಲ. ಇವತ್ತು ಮನೆಗೆ ಹೋಗಿ ಹೇಳಿ ನಾನು ಹೇಳಿದೆ ಅಂತ ಎಂದರು ಶ್ಯಾಮಲ. ಅವರ ಮಾತು ಕೇಳಿ ಗೊಂದಲಕ್ಕೆ ಸಿಕ್ಕಿಬಿದ್ದರು ಪುಷ್ಪ. ಏನು, ಸಮೃದ್ಧಿ ಆಸ್ಪತ್ರೆಗೆ ಚೆಕಪ್ಗೆ ಬಂದಿದ್ಲ? ಈ ವಿಷಯ ನನ್ನ ಹತ್ರ ಹೇಳೇ ಇಲ್ವಲ್ಲ ಅವಳು. ಅಂದಹಾಗೆ ಯಾವ ಚೆಕಪ್ಗೆ ಬಂದಿದ್ಲು ಎಂದು ಅನುಮಾನದಿಂದ ಕೇಳಿದಳು. ಅವಳು ಪ್ರೆಗ್ನೆಂಟ್, ಅದಕ್ಕೆ ಚೆಕಪ್ ಮಾಡಿಸೋದಕ್ಕೆ ಅಂತ ಬಂದಿದ್ಲು. ಯಾಕೆ ಮನೆಯವರ ಹತ್ರ ಈ ವಿಷಯ ಹೇಳಿಲ್ವ ನಿಮ್ಮ ಸೊಸೆ ಎಂದು ಅವರು ಕೇಳಿದರೆ ಪುಷ್ಪರವರಿಗೆ ಆಶ್ಚರ್ಯದ ಜೊತೆಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಅಸಲಿಗೆ ಅವರಿಗೆ ಸತ್ಯ ಗೊತ್ತಾಗಿದ್ದೇ ಈಗಲ್ಲವೇ. ಅವಳು ಚೆಕಪ್ಗೆ ಬರಬೇಕಾದ್ರೆ 2 months ಆಗಿತ್ತು ಅಷ್ಟೇ. ಪಾಪ, ಕೆಲಸದ ಒತ್ತಡದ ನಡುವೆ ಹೇಳೋಕೆ ಮರ್ತೋಯ್ತೋ ಏನೋ, ಅಥವಾ ಸರಿಯಾಗಿ ಕನ್ಫರ್ಮ್ ಆದಮೇಲೆ ಹೇಳೋಣಂತ ಇದ್ಲೋ ಏನೋ. ಪರವಾಗಿಲ್ಲ ಬಿಡಿ, ಮುಂದೊಂದು ದಿನ ಹೇಳಬಹುದು ಎಂದು ಅವರ ಮೌನ ಕಂಡು ಹೇಳಿದವರು, ಸರಿ ನಾನಿನ್ನು ಬರ್ತೀನಿ, ಮನೆಯಲ್ಲಿ ಎಲ್ರೂ ಕೇಳಿದೆ ಅಂತ ಹೇಳಿ ಎಂದ ಡಾಕ್ಟರ್ ಶ್ಯಾಮಲ ಅಲ್ಲಿಂದ ಸರಿದು ಹೋದರೆ ಪುಷ್ಪರವರ ಮನಸ್ಸು ಗೊಂದಲದ ಗೂಡಾಗಿತ್ತು. ಅಡ್ರೆಸ್ ಇದೆ, ಆದರೆ ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ವಲ್ಲಪ್ಪ ಎಂದು ಮನೆಯ ಸುತ್ತಮುತ್ತ ನೋಡಿದವಳು ಮನೆಯ ಕಾಲಿಂಗ್ ಬೆಲ್ ಒತ್ತಿದಳು. ಕಾಲಿಂಗ್ ಬೆಲ್ನ ಸದ್ದಾದಾಗ ಬಂದು ಬಾಗಿಲು ತೆರೆದವನ ಕಣ್ಣುಗಳು ಮುಂದೆ ನಿಂತಿದ್ದವಳನ್ನು ಕಂಡು ಊರಗಲವಾಗಿದ್ದವು. ಹಾಯ್, ನಾನು ಸಾನ್ವಿ, ಅವತ್ತು ರೋಡ್ ಆಕ್ಸಿಡೆಂಟ್, ನಾಮಕರಣ ಶಾಸ್ತ್ರ ಎಂದು ಅವಳು ಹೇಳಿದರೆ ತಕ್ಷಣ ವಾಸ್ತವಕ್ಕೆ ಮರಳಿದವನು, ಗೊತ್ತಾಯಿತು, ಏನು ವಿಷಯ ಎಂದು ಗಂಭೀರವಾಗಿ ಕೇಳಿದನು ಮಣಿಕಾಂತ್. ಥೂ, ಇವನ್ ಮೂತಿಗೆ ದೊಡ್ಡ ಕೇಳಿದರ ಆಡ್ತಾನೆ, ಮೆಂಟ್ಲು ನನ್ನ ಮಗ. ಮನೆ ತನಕ ಬಂದವರನ್ನು ಬಾಗಿಲಲ್ಲಿ ನಿಂತು ಮಾತಾಡಿಸ್ತಾ ಇದ್ದಾನೆ. ಹೋಗಿ ಹೋಗಿ ಇವನನ್ನು ಹುಡ್ಕೊಂಡು ಬಂದಲ್ಲ, ಹೊಡ್ಕೋಬೇಕು ನನ್ನ ಚಪ್ಪಲೀಲಿ ಎಂದು ಮಣಮಣ ಮಂತ್ರ ಮಾಡಿದಳು ಸಾನ್ವಿ. ಅವಳ ಮಾತು ಅವನಿಗೆ ಕೇಳಿಸಿತೋ ಇಲ್ಲವೋ. ಒಳಗೆ ಬಾ ಎಂದು ಕರೆದವನು ನೇರವಾಗಿ ಒಳಗೆ ಹೋದರೆ ಅವನ ಹಿಂದೆಯೇ ಮನೆಯೊಳಗೆ ಕಾಲಿಟ್ಟಲು ಹುಡುಗಿ. ವಿಕ್ರಮ್ನ ಮನೆಯಷ್ಟು ವಿಶಾಲವಾಗದಿದ್ದರೂ ನೋಡಲು ಮಾತ್ರ ಯಾವ ಐಷಾರಾಮಿ ಮನೆಗಿಂತಲೂ ಕಡಿಮೆ ಇರಲಿಲ್ಲ. ಕೂತ್ಕೋ ಎಂದವನು ಅಡುಗೆ ಮನೆಗೆ ಹೋಗಿ ಕೈಯಲ್ಲಿ ಜ್ಯೂಸ್ ಹಿಡಿದುಕೊಂಡು ಬಂದು ಅವಳ ಮುಂದೆ ಇಟ್ಟವನು ಮುಂದಿನ ಸೋಫಾದ ಮೇಲೆ ಗಾಂಭೀರ್ಯದಿಂದ ಕೂರುತ್ತಾ, ಏನು ಆಕ್ಸಿಡೆಂಟ್ ರೋಡ್ ಬಿಟ್ಟು ನನ್ನನ್ನು ಹುಡುಕೊಂಡು ಮನೆ ತನಕ ಬಂದಿದೆ ಎಂದನು. ಅದೇಕೋ ಅವನ ಮಾತು ಕೇಳಿ ಕುಡಿಯುತ್ತಿದ್ದ ಜ್ಯೂಸ್ ಅವಳ ನೆತ್ತಿಗೆ ಏರಿಬಿಟ್ಟಿತು. ಜೋರಾಗಿ ಕೆಮ್ಮಲು ಶುರು ಮಾಡಿದವಳ ಕಣ್ಣುಗಳಿಂದ ನೀರು ಇಳಿದಿತ್ತು. ಹಾಂ ನಿಧಾನ ಎಂದನೇ ಹೊರತು ಬೇರೆ ಯಾವ ಸಮಯವನ್ನು ಮಾಡಲು ಮುಂದಾಗಲಿಲ್ಲ ಮಣಿಕಾಂತ್. ಅರ್ಧ ಕುಡಿದ ಜ್ಯೂಸ್ನ ಲೋಟವನ್ನು ಪಕ್ಕಕ್ಕಿಟ್ಟವಳು ಸುಧಾರಿಸಿಕೊಳ್ಳುತ್ತಾ, ಅದು ನಾನು ನಿಮ್ಮ ಹತ್ರ ಅವತ್ತು ರೋಡ್ನಲ್ಲಿ ಮತ್ತು ನಿನ್ನೆ ಮನೆಯಲ್ಲಿ ತಪ್ಪಾಗಿ ಮಾತಾಡಿದೆ. ನಾನು ಆ ರೀತಿ ನಡ್ಕೋಬಾರ್ದಿತ್ತು. ಆಗ ನೀವು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಮೊದಲೇ ಗೊತ್ತಿರ್ತಿದ್ರೆ ನಾನು ಆ ರೀತಿ ಎಂದವಳ ಮಾತು ಮುಗಿಯುವ ಮುನ್ನವೇ, ಗೊತ್ತಿರ್ತಾ ಇದ್ದಿದ್ರೆ ಆಗೇನು ಮಾಡ್ತಾ ಇದ್ದೆ ಎಂದು ಕೇಳಿದವನ ಚೂಪು ನೋಟ ಅವಳೆತ್ತಲೆ. ಮುಂಚೆನೇ ಗೊತ್ತಿರ್ತಾ ಇದ್ದಿದ್ರೆ ನಾನು ಹಾಗೆಲ್ಲ ಮಾತಾಡ್ತಾನೆ ಇರಲಿಲ್ಲ ಎಂದಳು ಮೆಲುಧ್ವನಿಯಲ್ಲಿ. ಅವಳ ಮಾತು ಕೇಳಿ ಅವನಿಗೆ ನಗು ಬಂದು ಬಿಟ್ಟಿತು. ಮೀಸೆಯ ಮರೆಯಲ್ಲಿ ನಕ್ಕವನು ತುಂಬು ಗಾಂಭೀರ್ಯ ನಟಿಸುತ್ತಾ, ಪರವಾಗಿಲ್ಲ ಬಿಡು, ಈಗ ಹೊರಡು ಎಂದನು. ಅವನ ಮಾತು ಕೇಳಿ ಎದ್ದು ನಿಂತವಳು, ಸರಿ ನಾನಿನ್ನು ಬರ್ತೀನಿ ಎಂದು ಹೇಳಿ ಹೊರಟು ಬಾಗಿಲ ತನಕ ಬಂದಳು. ಅವಳ ಹಿಂದೆಯೇ ಅವನೂ ಬಂದನು. ಅವಳು ಗೇಟಿನ ಕಡೆ ಹೋಗುತ್ತಿರುವಂತೆ, ಹೇ ಆಕ್ಸಿಡೆಂಟ್, ಅಂದಹಾಗೆ ನಿನ್ನ ಒರಿಜಿನಲ್ ಹೆಸರು ಹೇಳಲೇ ಇಲ್ಲ ಎಂದನು. ಅವನ ಮಾತಿಗೆ ಹಿಂದಿರುಗಿ ನಕ್ಕವಳು, ಸಾನ್ವಿ ಎಂದು ಹೇಳಿ ಅಲ್ಲಿಂದ ಮರೆಯಾದರೆ ತನಗೆ ಅರಿವಿಲ್ಲದಂತೆಯೇ ಹಿಂದಲೇ ಕೆಡೆ